ಸೊ ನೈಟ್ 12 o'clock ಇವಾಗ. ನಾವು ಪ್ಯಾಕಪ್, ರೂಮ್ ಪ್ಯಾಕಪ್, ಲಗೇಜ್ ಪ್ಯಾಕಪ್, ಲಗೇಜ್ ಪ್ಯಾಕಪ್. ಓ, ಶರ್ಟ್ ಇಲ್ಲೇ ಬಿಟ್ಟಿದ್ದೀನಿ ಇನ್ನೊಂದು. ಬೇಗ ಬೇಗ ಚೆಕ್ಔಟ್ ಮಾಡ್ಕೊಂಬಿಟ್ಟು ಆಚೆ ಹೋಗುವ. ಕಾರಲ್ಲಿ ಸಿಗುವ. ಓಕೆ. ಸೊ ಲಗೇಜ್ ತೊಗೊಳಕ್ಕೆ ಬಂದಿದ್ದಾರೆ ರೂಮ್ ಸರ್ವಿಸು. 12 ಗಂಟೆಯಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ನಾನು ಹೇಳಿಲ್ಲ, ಸಡನ್ನಾಗಿ ನಮ್ಮ ಲೈಫ್ ಸ್ಟೈಲ್ ಹಾಗೆ ಯಾವಾಗ ಸಡನ್ನಾಗೆ ಪ್ಲ್ಯಾನ್ ಆಗೋದು. ಬರೀ ನಮ್ಮ ಲೈಫೆಲ್ಲ ನೈಟೇ ಜರ್ನಿ ಆಗೋಯ್ತಲ್ಲ ಗುರು. ಇಡೀ ರಾತ್ರಿ ಎಲ್ಲ ಓಡಿಸ್ಕೊಂಬಿಟ್ಟು ಬರೋದು, ಬೆಳಗ್ಗೆ ಚಿಕ್ಕನ್ ಆಗೋದು, ರಾತ್ರಿ ಚೆಕ್ಔಟ್ ಆಗೋದು. ಅಷ್ಟೇ ತಾನೇ, ಎಂತ ಮಾಡೋದು. ಸೊ ಹೀಗಿದೆ ನಮ್ಮ ಲೈಫ್ ಸ್ಟೈಲು. ಹೆಂಗೆ ಕರೆಕ್ಟ್ ಅಲ್ವಾ? ನೈಟ್ ತುಂಬ ಆಗಿದೆ, ಕತ್ಲೆ. ಸೊ ರೂಮ್ ಚೆಕ್ಔಟ್ ಮಾಡ್ಕೊಂಬಿಟ್ಟು ಎಸ್ಕೇಪ್ ಆಗುವ. ಓಕೆ. ಸೊ ಆಲ್ಮೋಸ್ಟ್ 12:30. ಸಾರಿ, Haryana only. That is this thing, Bangalore. ತಳಗಡೆ ಹೋಗ್ಬಿಟ್ಟು ಪಾರ್ಕಿಂಗಿಂದ ಕಾರ್ ತೊಗೊಂಬರುವ. ಕಾರು. ಸೊ ರೂಮ್ ಚೆಕ್ಇನ್ನು ಚೆಕ್ಔಟು ತುಂಬ ಟೈಮ್ ಆಗೋದು, ತುಂಬ ಟೆನ್ಷನ್. ಮೇಳ ಟ್ರಾವೆಲಿಂಗಲ್ಲಿ ತುಂಬ ಅಗ್ರೆಸಿವ್ನೆಸ್ ಇರಬೇಕು, ತುಂಬ ಫ್ರೆಶ್ ಇರಬೇಕು, ತುಂಬ ಆ್ಯಕ್ಟಿವ್ ಆಗಿರಬೇಕು. ಚೆನ್ನಾಗಿದೆಯಲ್ಲ ಹೋಟೆಲ್ ಎಂಟ್ರೆನ್ಸು, ಸಖತ್ತಾಗಿದೆ. ಸೊ ಕಾರ್ ಆ್ಯಕ್ಚುಲಿ -2 ಇರೋದು. ಆ್ಯಕ್ಚುಲಿ ಕ್ಯಾಮ್ರಾ ಉಲ್ಟಾ ತೋರಿಸ್ಬೇಕಾದ್ರೆ ಎಲ್ಲ ಫಿಗರ್ಸ್ ಎಲ್ಲ ಉಲ್ಟಾ ಆಗುತ್ತೆ, ಸರಿಯಾಗಿ ಕ್ಲಿಯರಾಗಿ ಕಾಣಿಸೋದೇ ಇಲ್ಲ ನನಗೆ. ಅದೇನಂತ ಗೊತ್ತಿಲ್ಲ ಇದು. ಹಂಗೆ ಆಂಬುಲೆನ್ಸು ಕೂಡ ನಾವು ಕಾರ್ ಮಿರರಲ್ಲಿ ಬ್ಯಾಕ್ ಸೈಡ್ ನೋಡ್ತಾ ಇದ್ದಾರೆ, ಅದು ಉಲ್ಟಾನೇ ಕಾಣಿಸುತ್ತೆ. ಇದೇ ಪಾರ್ಕಿಂಗು. ಇಲ್ಲಿದೆ ನಮ್ಮ ರೂಬಿ. ಸೊ ಹೆಂಗೆ ಎಷ್ಟು ಗಲೀಜಾಗಿದೆ ಅಲ್ಲ. ಸರಿಯಾಗಿ ಓಡ್ತಿದ್ವಿ ಮಾತ್ರ, ಗಾಡಿ ಮಾತ್ರ ಖತರ್ನಾಕ್ ಗುರು, ಖತರ್ನಾಕ್ ಡ್ರೈವಿಂಗ್ ನಮ್ಮದು ಕೂಡ. ಬಿಲ್ ಪೇ ಮಾಡಿ ಬರುವ ಗುರು, ಬೇಗ. ಸೊ ಬಿಲ್ ಪೇಮೆಂಟ್ ಎಲ್ಲ ಆಯಿತು. ಕಾರಲ್ಲಿ ಲಗೇಜ್ ಇಟ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನೀಟಾಗಿ ಎಸ್ಕೇಪ್ ಆಗಿಬಿಡುವ. आराम से टच हो जाएगा भाई, स्क्रैच हो जाता है यार. ಸೊ ರೂಮ್ ಚೆಕ್ಔಟ್ ಆಗೋಯಿತು. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಜರ್ನಿ. ಎಲ್ಲೋ ಹೋದಪ್ಪ ಚೆಕ್ ಮ್ಯಾನ್. ಓ ತುಂಬ ಡೌನ್ ಇದೆಯಲ್ಲ ಗುರು, ಗೊತ್ತಾಗಲಿಲ್ಲ ಕತ್ಲಲ್ಲಿ. ನೋಡಿ ಇನ್ನೂ ಜನ ಬಸ್ಗೋರ ಕಾಯ್ತಾ ಇದ್ದಾರೆ. ರಾತ್ರಿ 12 1 ಗಂಟೆ ಆದ್ರೂ ಸುಧಾ. ಇನ್ನು ಟೀ ಕಾಫಿ ಸಿಗುತ್ತಾ ಗುರು ಅಲ್ಲಿ? ಈ ಟೈಮಲ್ಲಿ ಟೀ ಕಾಫಿ ಸಿಕ್ಬಿಟ್ರೆ ನಮ್ದು ಲಕ್ಕಿಯೆಸ್ಟ್ ಪರ್ಸನ್ ಗುರು, ಲಕ್ಕಿಯೆಸ್ಟ್ ಪರ್ಸನ್.
ಟೀನು ಇಲ್ಲ, ಬದನೆಕಾಯಿನೂ ಇಲ್ಲ ಗುರು. ಎಂತ ಮಾಡೋದು ಗೊತ್ತಿಲ್ಲ. ಇಲ್ಲೇ ಇರೋದು ಯೂಟರ್ನ್ ಇಲ್ಲೇ ಇರೋದು ಗುರು. ಸೊ ನಮ್ಮ ಡೆಸ್ಟಿನೇಷನ್ ತೋರಿಸ್ತಾ ಇರೋದು 5 o'clock. ಸೊ 5 o'clock ಅಂದರೆ ನಾವು ಹೋಗೋದೇ 7 o'clock. ಗೊತ್ತಲ್ಲ ನಮ್ಮದು ಸ್ಲೋ ಡ್ರೈವಿಂಗ್ ಬೇರೆ. 157 ಕಿಲೋಮೀಟರ್ 5 ಅವರ್ ಓಡಿಸ್ತಾ ಇದ್ದೀನಿ. ಇದು ಹೆಂಗೆ ಮಜಾಕಲ್ವಾ? ನಾವು ಸಿಕ್ಕಾಪಟ್ಟೆ ಮಜಾಕ್ ಗುರು ನಾವೆಲ್ಲ, ಅಲ್ವಾ? मजाक में सब मस्ती हो जाता है भाई. मजाक में सब मस्ती हो जाता है. हमसू ನೋಡ್ಲಿಲ್ಲ. ಸೊ ನೈಟ್ ಡ್ರೈವಿಂಗ್ ಎಂಜಾಯ್ ಬಾಸ್. ಹೆಂಗೆ ಗುರು? ನೈಟಲ್ಲಿ ನೋಡಿ ಸಿಟಿ ಎಷ್ಟು ಶಾಂತವಾಗಿದೆ ಗುರು. ಎಕ್ದಮ್ ಸೈಲೆಂಟ್. ಅಚ್ಚಾ, ಎಲ್ಲಿ ಹೋಗ್ತಾ ಇದ್ದು ಗೊತ್ತಾಯ್ತಾ? ಗೊತ್ತಾಗಿಲ್ಲ? ಗೊತ್ತಾಗ್ಬೇಕಾ ಎಲ್ಲಿ ಹೋಗ್ತಾ ಇದೀವಿ ಅಂತ? ನಿಜವಾಗ್ಲೂ ಗೊತ್ತಾಗ್ಬೇಕಾ? ನಾವು ಹೋಗ್ತಾ ಇರೋದು ಮುನ್ನಾರ್ ವೆಸ್ಟರ್ನ್ ಘಾಟ್ ಹಿಲ್ಸ್. ಕೋಲ್ಡೆಸ್ಟ್ ಪ್ಲೇಸ್, ವೆಸ್ಟರ್ನ್ ಘಾಟ್ ಪ್ಲೇಸ್ ಮುನ್ನಾರ್. एक ना एक दिन आना है तुमको, दिल को मेरे है ये एतबार. मैं खुदा से तेरे सिवा कुछ और न मांगूंगा. 300 meters, use the right lane to turn left onto National Highway 181. इतनी सी बात समझ जाना, कल शायद ये आलम न रहे. कुछ ऐसा हो तुम न रहो, कुछ ऐसा हो हम न रहे. ये रास्ते अलग हो जाए, चलते चलते हम खो जाए. मैं फिर भी तुमको चाहूंगा, मैं फिर भी तुमको चाहूंगा, मैं फिर भी तुमको चाहूंगा, मैं फिर भी तुमको चाहूंगा. इस चाहत में मर जाऊंगा, मैं फिर भी तुमको चाहूंगा. ಸೊ ಇಲ್ಲಿಂದ ಮೇನ್ ಹೈವೇ. ಸೊ ಫುಲ್ ಫ್ಲೆಜ್ ಸ್ಟಾರ್ಟ್ ಆಗುತ್ತೆ. ನ್ಯಾಷನಲ್ ಹೈವೇ ರೈಟ್ ಹೋಗ್ಬಿಡುವ. ಬಸ್ಗಳು ಬರ್ತಾ ಇದ್ದಾವೆ ಆ ಕಡೆಯಿಂದ, ವೆಹಿಕಲ್ಗಳು ಇಲ್ಲ, ಟ್ರಕ್ಕು. ಸ್ವಲ್ಪ ಹುಷಾರಾಗಿ ಕ್ರಾಸ್ ಆಗಬೇಕು ರಾತ್ರಿ ಎಲ್ಲ. ಆ್ಯಕ್ಚುಲಿ ಅನ್ನೆಸರಿ ಡೇಂಜರಸ್, ಸಿಕ್ಕಾಪಟ್ಟೆ ಡೇಂಜರಸ್ ಗುರು. और दूर कहीं ना जाऊं मैं. ಸೊ ಇವಾಗ ಜಸ್ಟ್ 1 ಚೆಕ್ ಪೋಸ್ಟ್ ಪಾಸ್ ಆದ್ವಿ. ಆ್ಯಕ್ಚುಲಿ ಕ್ಯಾಶ್ ಇರಲಿಲ್ಲ. ಚೆಕ್ ಪೋಸ್ಟಲ್ಲಿ ಪೇ ಮಾಡಬೇಕು 50 ರೂಪೀಸು. ಸಿ, ಒಂದೇ ನಿಮಿಷ ಗುರುವೇ. 50 ರೂಪೀಸ್ ಪೇ ಮಾಡಿದ್ದೀನಿ. ನೋಡಿ, ಕ್ಯಾಶ್ ಸ್ವಲ್ಪ ಅವ್ರು ಇಟ್ಕೋಬೇಕು, ಇಲ್ಲ ಅಂದರೆ ಈ ಟೈಮೆಲ್ಲ ಕಷ್ಟ. ಆ್ಯಕ್ಚುಲಿ ಪಾಪ ಅವರು ತಮ್ಮ ಪರ್ಸ್ನಲ್ ನಂಬರ್ ಕೊಟ್ಟರು, ಅದರಲ್ಲಿ ಫೋನ್ಪೇ ಮಾಡಿದ್ದು ನಾನು. ಎಷ್ಟು ಗಂಟೆ ಟೈಮು? 3 o'clock ಆಯಿತಾ? 3 o'clock, ಅಫ್ಕೋರ್ಸ್ 3 o'clock. ಇನ್ನು 2 hour 15 minutes, 67 ಕಿಲೋಮೀಟರ್ ಇದೆ ಇನ್ನು. ಆ್ಯಕ್ಚುಲಿ ಥಿಕ್ ಫಾರೆಸ್ಟ್, ಸಿಕ್ಕಾಬಿಡೆ.
ಏನು ಕಾಣಿಸ್ತಾ ಇಲ್ಲ ಗುರು. ನಾನು ಮತ್ತು ನನ್ನ ರೂಬಿ ಇಬ್ಬರೇ ಇರೋದು ಮಧ್ಯರಾತ್ರಿಯಲ್ಲಿ ಹೈವೇ ರಸ್ತೆಯಲ್ಲಿ. ಹಂಗೆ ಏನು ಮಾಡೋಕ್ಕಾಗಲ್ಲ ಈಗ. ಬಟ್ ಸ್ಟಿಲ್ ಯು ಶುಡ್ ಎಂಜಾಯ್. ಓಕೆ ಬ್ರೋ. ಸಿಕ್ಕಾಪಟ್ಟೆ ಹೇರ್ ಪಿನ್ ಕಟ್ಟಿರೋದು. ಬಾ 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 ಬಾ. ಇಷ್ಟೇ ಕಾರ್ ರೋಡ್ ಗುರು, ಇಷ್ಟೇ ಇಷ್ಟು ರೋಡು. ಏನು ಮಾಡೋಕ್ಕಾಗಲ್ಲ ಗುರು, ಏನು ಮಾಡೋಕ್ಕಾಗಲ್ಲ. ಓ ಮೈ ಗಾಡ್. ನೈಟ್ ಹೊತ್ತಲ್ಲಿ ಓಡ್ಸೋಕ್ಕೂ ಡೇರಿಂಗ್ ಬೇಕಲ್ಲ ಗುರು ಫಾರೆಸ್ಟಲ್ಲಿ. ಏನಂತ್ಯಾ ಗುರು? ಓ ಇದರಲ್ಲಿ ರೋಡ್ ಹಂಪ್ಸ್ ಬೇರೆ ಗುರು. ಒಬ್ಬಾ ಇಲ್ಲಿ ಏನು 100 ಸ್ಪೀಡಲ್ಲಿ ಹೋಗ್ತಾರೆ ಅಂತ ಅಂದ್ಬಿಟ್ಟು ರೋಡ್ ಹಂಪ್ಸ್ ಬೇರೆ ಇದರಲ್ಲಿ. ಇನ್ನೂ 62 ಕಿಲೋಮೀಟರ್ ತೋರಿಸ್ತಾ ಇದೆ ಗುರು. ಇದೇ ತಿಕ್ ಫಾರೆಸ್ಟಲ್ಲಿ ಹೋಯ್ತಾ ಇರಬೇಕು. ಹೆಂಗೆ ಗಾಡಿ ಓಡಿಸ್ತಾ ಇದೀವಲ್ಲ ಡೇರಿಂಗ್ ಮಾಡಿಕೊಂಡು ಇಂಥ ಇದರಲ್ಲಿ. ವೆರಿ ಗುಡ್. ಕಾಣಿಸ್ತಾ ಇದೆಯಾ ಏನಾದರೂ ಒಂದಿಲ್ಲಿ? ಇಷ್ಟೊತ್ತನಕ್ಕೆ ಬರ್ಬೇಕಾದ್ರೆ ಇದೇನೋ ಒಂದು ಕಾಣಿಸ್ತಾ ಇದೆ ಅಷ್ಟೇ. ಕಣ್ಣೇ ನೋಡ್ತಾ ಇದೆ ಪಾಪ. ಮೇಲೆ ಒಂದಿದೆ. ಸೊ ಬೆಳಗ್ಗೆ ಜಾವ 5 o'clock ರೀಚ್ ಆದ್ವಿ. ಸೊ ಮೂನಾರಲ್ಲಿರೋದು ಇವಾಗ ಹೋಟೆಲ್ C7 3 ಸ್ಟಾರ್ ಹೋಟೆಲು. ಸೊ ಎಂಟ್ರೆನ್ಸ್ ವೈಬ್ಸ್ ಹಿಂಗಿದೆ. ಸೊ ನೈಸ್ ಪ್ಲೇಸ್. ಕ್ಲೈಮೇಟ್ ಇವತ್ತು ಸ್ವಲ್ಪ ಸನ್ನಿಯಾಗಿದೆ. ಸೊ ನೋಡಬೇಕು ಹೇಗಾಗುತ್ತೆ. ಸಾಯಂಕಾಲ ಅನ್ನೋಷ್ಟರಲ್ಲಿ ಇನ್ನೂ ಸ್ವಲ್ಪ ಕ್ಲೈಮೇಟ್ ಒಳ್ಳೆ ಮಜಾ ಬರುತ್ತೆ ಆ್ಯಕ್ಚುಲಿ. ಸೊ ಹೋಟೆಲ್ ಚೆಕ್-ಇನ್ ಮಾಡ್ತಾಯಿದ್ದೀವಿ. ಹೋಟೆಲ್ಲು ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿ ಸೊ ಏನಾಗುತ್ತೆ ಹೋಗ್ಬಿಟ್ಟು 2 hour ರೆಸ್ಟ್ ತೊಗೊಳ್ಳೋದು. ಆಮೇಲೆ ಏನಾದ್ರು ತಿಂಡಿ ಮಾಡೋಕ್ಕೆ ಆಚೆಗೆಲ್ಲ ಹೋಗುವ. ಆಮೇಲೆ ಲೆಟ್ಸ್ ಸಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಲ್ವಾ. ಸೊ ಲೆಟ್ಸ್ ಹ್ಯಾವ್ ಎಂಜಾಯ್ ದಿ ಟೈಮ್. 2 hours ರೆಸ್ಟ್ ತೊಗೊಳ್ಳುವ. ಓಕೆ. ರೂಮ್ ಚೆಕಿಂಗ್ ಪ್ರೊಸೀಜರ್ ಆಯಿತು. ರೂಮ್ ಚೆಕಿಂಗ್ ಆಗ್ತಾಯಿದ್ದೀವಿ. ಬಾಸ್ ಮೂನಾರ್ ವೈಫ್ಸೇ ಒಂಥರ ಡಿಫ್ರೆಂಟ್ ಗುರು. ಸೀರಿಯಸ್ಲಿ ತುಂಬ ಟೈರ್ಡ್ ಆಗಿದ್ದೀನಿ. ಬೆಳಿಗ್ಗೆ 5 o'clock ಬಂದು ಕಾರಲ್ಲೇ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡೆ. ಸೊ ಯಾಕಂದ್ರೆ ಇಲ್ಲಿ ಚೆಕ್-ಇನ್ ಕೊಡೋದೇ ಐ ಥಿಂಕ್ 10 o'clock ಮೇಲೆ. ಸೊ ನಾವು ಇಸ್ 10 o'clock. ಸೊ ಹಾಗೆ ಈಗ ಮಾಡಿ ಮನೆ ನೋಡ್ಕೊಂಬಿಟ್ಟು ಬಂದ್ವಿ. ಕೊಯಮತ್ತೂರು ಟು ಮೂನಾರ್. ನೈಟ್ ಸಖತ್ ಜರ್ನಿ ಇತ್ತು. ಒಳ್ಳೊಳ್ಳೆ ಸ್ಕೇರಿ ಥಿಂಗ್ಸ್ ಅಲ್ಲ ಸೀರಿಯಸ್ಲಿ. ಸಿಕ್ಕಾಪಟ್ಟೆ ಪ್ರಾಣಿಗಳು ದಾರಿಯಲ್ಲ. ಒಳ್ಳೆ ಮಜಾ ಬರೋದು. ಇದು ಕಾಣಿಸ್ತಾನೆ ಇಲ್ಲ. ಇವಾಗ ಕಾಣಿಸ್ತಾ ಇದೆ. ಸೊ ಹೇಗಿದೆ ರೂಮು? ಬಾತ್ರೂಮು ವಿತ್ ಟಬ್ಬು, ರೂಮು, ಬೆಡ್ಡು, ಆ್ಯಂಡ್ ದಿಸ್ ಈಸ್ ಅವರ್ಸ್ ವ್ಯೂ. ಏಯ್ ಹೇಗೆ ಕ್ಲಾಸ್ ಗುರು? ಎಕ್ದಮ್ ಕ್ಲಾಸ್. ಸಿ ನೈಸ್ ಅಲ್ಲ? ತುಂಬ ಖುಷಿ ಆಗ್ತಾಯಿದೆ. ಈ ಪ್ಲೇಸ್ ನೋಡೋದೇ ಒಂಥರ ಮಜಾ ಗುರು. ಸೀರಿಯಸ್ಲಿ